ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಬಿಟಿಎಲ್ ನೆಟ್ವರ್ಕ್ ಆಗಿದ್ದು, ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜಿಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಿದ್ದರಾಮೇಶ್ವರ ಜಯಂತಿ, ಪುತ್ಥಳಿಗೆ ಗಣ್ಯರಿಂದ ಮಾಲಾರ್ಪಣೆ. ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸಿ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಆರ್ಡಿಸಿಸಿ ಬ್ಯಾಂಕಿನ ಸಿನ್ನೂರು ಶಾಖೆಯಲ್ಲಿ ಮತ್ತೊಂದು ರೈತನಿಗೆ ವಂಚನೆ ಪ್ರಕರಣ, ದೂರು ದಾಖಲು, ಮಲ್ಲಯ್ಯ ಕಟ್ಟಿಮನಿ. ಜನವರಿ 18ರಂದು ವಿಜಯರೆಡ್ಡಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿ, 16 ತಂಡಗಳು ಭಾಗಿ, ರವಿರಾಜ್. ಜನವರಿ 19ರಂದು ಮಹಾಯೋಗಿ ಶ್ರೀ ವೇಮನ ಜಯಂತಿ, ಭಾವಚಿತ್ರದ ಮೆರವಣಿಗೆ, ಅಚ್ಯುತ್ ರೆಡ್ಡಿ. ಒಪೆಕ್ ಆಸ್ಪತ್ರೆಯ ರಸ್ತೆಯಲ್ಲಿ ಅನಧಿಕೃತ ಡಬ್ಬಾ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಸಿದ ಮಹಾನಗರ ಪಾಲಿಕೆ. ಮತ್ತು ಎಪಿಎಂಸಿ ನಿವೇಶನ ಹಂಚಿಕೆ ಆಗ್ರಹಿಸಿ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿಭಟನೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಹಿನ್ನೆಲೆ ನಗರದ ಆಶಾಪುರ ರಸ್ತೆಯ ಸಿದ್ದರಾಮೇಶ್ವರ ವೃತ್ತದ ಸಿದ್ದರಾಮೇಶ್ವರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಭಾವಚಿತ್ರವನ್ನು ನಗರದ ರಂಗಮಂದಿರದವರೆಗೆ ಮೆರವಣಿಗೆ ಮಾಡಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಹಿನ್ನೆಲೆ ನಗರದ ಆಶಾಪುರ ರಸ್ತೆಯ ಸಿದ್ದರಾಮೇಶ್ವರ ವೃತ್ತದ ಸಿದ್ದರಾಮೇಶ್ವರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಭಾವಚಿತ್ರವನ್ನು ನಗರದ ರಂಗಮಂದಿರದವರೆಗೆ ಮೆರವಣಿಗೆ ನಡೆಸಲಾಯಿತು.
ಈ ಸಂದರ್ಭದಲ್ಲಿ ರಾಯಚೂರು ಮಹಾನಗರ ಪಾಲಿಕೆಯ ಅಧ್ಯಕ್ಷೆ ನರಸಮ್ಮ ನರಸಿಂಹಮಾಡಗೇರಿ, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಸೇರಿದಂತೆ ಸಮಾಜದ ಮುಖಂಡರು, ಪದಾಧಿಕಾರಿಗಳು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಿಜೆಪಿ, ಆರ್ಎಸ್ಎಸ್ ಹಾಗೂ ಭಾರತ ದೇಶದ ರಾಜ್ಯಗಳ ವ್ಯವಸ್ಥೆಗಳ ವಿರುದ್ಧ ಹೋರಾಟ ಮಾಡುವೆವು ಎಂಬ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಘಟಕದಿಂದ ನಗರದ ಡಿಸಿ ಕಚೇರಿ ಎದುರು ರಾಹುಲ್ ಗಾಂಧಿ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದರು. ಬಿಜೆಪಿ, ಆರ್ಎಸ್ಎಸ್ ಹಾಗೂ ಭಾರತ ದೇಶದ ರಾಜ್ಯಗಳ ವ್ಯವಸ್ಥೆಗಳ ವಿರುದ್ಧ ಹೋರಾಟ ಮಾಡುವೆವು ಎಂಬ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಘಟಕದಿಂದ ನಗರದ ಡಿಸಿ ಕಚೇರಿ ಎದುರು ರಾಹುಲ್ ಗಾಂಧಿ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಲಾಯಿತು. ಇದೇ ವೇಳೆ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಎನ್ ವಿನಾಯಕರಾವ್ ಮಾತನಾಡಿ, ಸ್ವಾಮಿ ವಿವೇಕಾನಂದರು ದೇಶದ ಸಂಸ್ಕೃತಿ, ದೇಶದ ಮಹತ್ವ ಹಾಗೂ ಸನಾತನದ ಬಗ್ಗೆ ಇಡೀ ಪ್ರಪಂಚಕ್ಕೆ ತಿಳಿಸುವ ಕೆಲಸ ಮಾಡಿದ್ದರು. ಆದರೆ ದೇಶದಲ್ಲಿರುವ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ದೇಶದ ಬಗ್ಗೆ ಸಮರ ಸಾರುವೆ ಎಂಬ ಹೇಳಿಕೆ ನೀಡುವ ಮೂಲಕ ದೇಶ ವಿರೋಧಿ ನಡೆಯನ್ನು ಪ್ರದರ್ಶಿಸಿದ್ದಾರೆ ಎಂದು ತಿಳಿಸಿದರು. ವಿದೇಶಗಳಿಗೆ ಹೋದಾಗಲೆಲ್ಲ ರಾಹುಲ್ ಗಾಂಧಿ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುತ್ತಾ ದೇಶದ ಬಗ್ಗೆ ಹಗುರವಾಗಿ ಹಾಗೂ ಕೀಳಾಗಿ ಮಾತನಾಡುವ ಸಂಸ್ಕೃತಿಯನ್ನು ಬೆಳೆಸಿಕೊಂಡಿದ್ದಾರೆ. ದೇಶದ ಬಗ್ಗೆ ಚಿಂತನೆ ಮಾಡುವ ಮನುಷ್ಯ ರಾಹುಲ್ ಗಾಂಧಿ ಅಲ್ಲ. ಕೂಡಲೇ ರಾಹುಲ್ ಗಾಂಧಿ ದೇಶದ ಜನರ ಮುಂದೆ ಮಂಡಿ ಊರಿ ಕ್ಷಮಾಪಣೆ ಕೇಳಬೇಕಾಗಿದೆ ಎಂದು ಆಗ್ರಹಿಸಿದರು. ಮೊದಲಿಗೆ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಜಮಾವಣೆಗೊಂಡ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಡಿಸಿ ಕಚೇರಿವರೆಗೆ ರಾಹುಲ್ ಗಾಂಧಿ ಪ್ರತಿಕೃತಿಯನ್ನು ಮೆರವಣಿಗೆ ಮಾಡಿ ಡಿಸಿ ಕಚೇರಿ ಎದುರು ದಹಿಸಿ ರಾಹುಲ್ ಗಾಂಧಿ ಹೇಳಿಕೆಯನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಿದರು. ಕಂಟಕ ರಾಹುಲ್ ಗಾಂಧಿಗೆ, ಸೋರಸ್ ಏಜೆಂಟ್ ರಾಹುಲ್ ಗಾಂಧಿಗೆ, ರಾಹುಲ್ ಗಾಂಧಿಗೆ, ಕಂಟಕ ರಾಹುಲ್ ಗಾಂಧಿ, ದೇಶವನ್ನು ಕೀಳಾಗಿ ನೋಡುತ್ತಿರುವ ರಾಹುಲ್ ಗಾಂಧಿಗೆ, ರಾಷ್ಟ್ರ ಕಂಟಕ ರಾಹುಲ್ ಗಾಂಧಿಗೆ, ರಾಷ್ಟ್ರ ವಿರೋಧಿ ರಾಹುಲ್ ಗಾಂಧಿಗೆ, ಕಂಟಕ ರಾಹುಲ್ ಗಾಂಧಿಗೆ, ರಾಷ್ಟ್ರ ಕಂಟಕ ರಾಹುಲ್ ಗಾಂಧಿಗೆ, ದೇಶ ವಿರೋಧಿ ರಾಹುಲ್ ಗಾಂಧಿಗೆ, ರಾಷ್ಟ್ರ ಕಂಟಕ ರಾಹುಲ್ ಗಾಂಧಿಗೆ, ರಾಷ್ಟ್ರ ಕಂಟಕ ರಾಹುಲ್ ಗಾಂಧಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ದೇಶ ವಿರೋಧಿ ರಾಹುಲ್ ಗಾಂಧಿಗೆ, ದೇಶವನ್ನು ಕೀಳಾಗಿ ಕಾಣುವ ರಾಹುಲ್ ಗಾಂಧಿಗೆ, ದೇಶವನ್ನು ಕೀಳಾಗಿ ಕಾಣುವ ರಾಹುಲ್ ಗಾಂಧಿಗೆ, ರಾಹುಲ್ ಗಾಂಧಿಗೆ, ದೇಶ ವಿರೋಧಿ ರಾಹುಲ್ ಗಾಂಧಿಗೆ, ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ಇಂದು ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಕೊಟ್ಟ ಹೇಳಿಕೆಯ ವಿರುದ್ಧ ಇವತ್ತು ಪ್ರತಿಕೃತಿ ದಹನವನ್ನು ಮಾಡಲಾಗಿದೆ. ರಾಹುಲ್ ಗಾಂಧಿ ಅವರು ಭಾರತೀಯ ಜನತಾ ಪಾರ್ಟಿ, ಆರ್ಎಸ್ಎಸ್ ಮತ್ತು ಭಾರತ ದೇಶದ ವಿರುದ್ಧವೇ ಸಮರ ಸಾರಬೇಕೆಂದೇಳಿ ಒಂದು ವಿದೇಶದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದಿನ ಕಾಲದಲ್ಲಿ ಸ್ವಾಮಿ ವಿವೇಕಾನಂದಜಿಯವರು ಇಡೀ ದೇಶದ ಸನಾತನ ಧರ್ಮದ ಬಗ್ಗೆ, ಸನಾತನ ಧರ್ಮದ ಪವಿತ್ರತೆ ಬಗ್ಗೆ, ಸನಾತನ ಧರ್ಮದ ಹೇಳಿಕೆಗಾಗಿ ಮತ್ತು ನಮ್ಮ ದೇಶದ ಉನ್ನತ ಸ್ಥಾನಕ್ಕೆ ಒಯ್ಯಬೇಕಾಗಿ ವಿದೇಶದಲ್ಲಿ ಪ್ರಚಾರ ಮಾಡುತ್ತಿದ್ದರು. ಆದರೆ ಇದೇ ರಾಹುಲ್ ಗಾಂಧಿಯವರು ನಮ್ಮ ದೇಶದ ಬಗ್ಗೆ ಅಗೌರವವಾಗಿ ಮಾತನಾಡುವುದು ಅಲ್ಲಿ ಮಾಡುತ್ತಿದ್ದಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಯವರು ಯಾವುದೇ ದೇಶಕ್ಕೆ ಹೋದರೂ ಅವರನ್ನು ರೆಡ್ ಕಾರ್ಪೆಟ್ ಆಗಿ ಪ್ರತಿ ದೇಶದ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಅವರನ್ನು ಸ್ವಾಗತ ಮಾಡುತ್ತಾರೆ. ಆದರೆ ನಮ್ಮ ರಾಹುಲ್ ಗಾಂಧಿ ಅವರು ಯಾವ ದೇಶಕ್ಕೆ ಹೋದರೂ 6 ತಿಂಗಳಿಗೊಮ್ಮೆಲೆ ಹೋದವಾಗೆಲ್ಲ ನಮ್ಮ ದೇಶದ ಬಗ್ಗೆ ಕೀಳಾಗಿ ಮಾತಾಡೋದು, RSS ಬಗ್ಗೆ ಕೀಳಾಗಿ ಮಾತಾಡುವುದು, ಈ ದೇಶದ ಸಂಸ್ಕೃತಿ ಬಗ್ಗೆ ಕೀಳಾಗಿ ಮಾತಾಡೋದು ಅವ್ರಿಗೊಂದು ಹವ್ಯಾಸವಾಗಿದೆ. ಅವರ ಮಾನಸಿಕ ಸ್ತೋಮ ಸರಿಯಾಗಿಲ್ಲ ಎಂದು ಪ್ರಶ್ನೆ ಮಾಡುವ ಒಂದು ಇದು ಅವರಿಗೆ ಪ್ರಶ್ನೆ ಮಾಡುವ ಸಮಯ ಬಂದಿದೆ.
ಅವರು ಈಗಾಗಲೇ ಹತಾಶಗೊಂಡಿದ್ದಾರೆ. 3 ಸಲ ವಿರೋಧ ಪಕ್ಷದಲ್ಲಿ ಕುಂತಿದ್ದಾರೆ. ಇನ್ನ 3 ಸಲ ಅವರು ವಿರೋಧ ಪಕ್ಷದಲ್ಲಿ ಕೂಡ್ತಾರೆ. ಯಾಕಂದ್ರೆ ಜನರು ಸೂಕ್ಷ್ಮವಾಗಿ ಎಲ್ಲವನ್ನೂ ಗಮನಿಸುತ್ತಿದ್ದಾರೆ. ಇವರ ಹೇಳಿಕೆಗಳಾಗಲಿ, ಇವರು ಮಾತಾಡುವ ಇದರ ಬಗ್ಗೆ ಆಗಲಿ, ಇವೆಲ್ಲವೂ ಜನರು ಸೂಕ್ಷ್ಮವಾಗಿ ಇದನ್ನು ಗಮನಿಸುತ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಮಂಡು ಊರಿ ಇಡೀ ದೇಶದ ಜನತೆಗೆ ದೇಶದ ಬಗ್ಗೆ ಅಗೌರವವಾಗಿ ಮಾತಾಡಿದ ಸಲುವಾಗಿ ಅವರು ಕ್ಷಮಾಪಣೆ ಕೇಳಬೇಕೆಂದರೆ ಯುವ ಮೋರ್ಚಾ ವತಿಯಿಂದ ನಾವು ಆಗ್ರಹಿಸುತ್ತಿದ್ದೇವೆ. ಏನು ವಿನಾಯಕರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರಾಜ್ಗುರು, ನಗರ ಘಟಕ ಅಧ್ಯಕ್ಷ ಉಟ್ಕೂರು ರಾಘವೇಂದ್ರ, ನಗರ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯಕುಮಾರ್ ಸಜ್ಜನ್, ಯುವ ಅಂಜನೇಯ, ಡಾಕ್ಟರ್ ನಾಗರಾಜ್ ಬಾಲ್ಕಿ, ಮೌನೇಶ್, ಯುವ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಎನ್ ಕಾರ್ತಿಕ್ ರೆಡ್ಡಿ, ರವಿ ಮೀರಾಪುರ್, ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷೆ ನಾಗವೇಣಿ, ಸುಲೋಚನಾ, ಬಸವರಾಜ್, ಅಶ್ವಿನಿ, ಯುವ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿಗಳಾದ ಬಂಕ ರಾಕೇಶ್, ಸಿದ್ದರಾಮ್, ಲಿಂಗಾರೆಡ್ಡಿ, ಹೊಸೂರು, ವಿಜಯರಾಜ್, ಸುದೀಪ್, ಯುವ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಆರ್ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ವಿವಿಧ ಶಾಖೆಗಳ ವ್ಯವಸ್ಥಾಪಕರು ಬೇನಾಮಿ ರೈತರ ಹೆಸರಿನಲ್ಲಿ ಮತ್ತಷ್ಟು ಹಣವನ್ನು ಎತ್ತಿ ಸರ್ಕಾರಕ್ಕೆ ವಂಚನೆ ಮಾಡಿರುವ ಪ್ರಕರಣಗಳು ಪತ್ತೆಯಾಗುತ್ತಲೇ ಇವೆ. ಸಿಂಧನೂರು ತಾಲೂಕಿನ ಶಾಖೆಯಲ್ಲಿಯೂ 4 ಜನ ರೈತರ ಹೆಸರಿನಲ್ಲಿ ಬೇನಾಮಿಯಾಗಿ ರೈತರ ಖಾತೆಗೆ ಸಾಲ ಮಂಜೂರು ಮಾಡಿ ಹಣ ಎತ್ತಿರುವ ಮತ್ತೊಂದು ಘಟನೆ ಕುರಿತು ಸಿಂಧನೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿದೆ ಎಂದು ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ಮಲ್ಲಯ್ಯ ಕಟಿಮನಿ ಹೇಳಿದರು. ಆರ್ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ವಿವಿಧ ಶಾಖೆಗಳ ವ್ಯವಸ್ಥಾಪಕರು ಬೇನಾಮಿ ರೈತರ ಹೆಸರಿನಲ್ಲಿ ಮತ್ತಷ್ಟು ಹಣವನ್ನು ಎತ್ತಿ ಸರ್ಕಾರಕ್ಕೆ ವಂಚನೆ ಮಾಡಿರುವ ಪ್ರಕರಣಗಳು ಪತ್ತೆಯಾಗುತ್ತಲೇ ಇವೆ. ಸಿಂಧನೂರು ತಾಲೂಕಿನ ಶಾಖೆಯಲ್ಲಿಯೂ 4 ಜನ ರೈತರ ಹೆಸರಿನಲ್ಲಿ ಬೇನಾಮಿಯಾಗಿ ರೈತರ ಖಾತೆಗೆ ಸಾಲ ಮಂಜೂರು ಮಾಡಿ ಹಣ ಎತ್ತಿರುವ ಮತ್ತೊಂದು ಘಟನೆ ಕುರಿತು ಸಿಂಧನೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿದೆ ಎಂದು ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ಮಲ್ಲಯ್ಯ ಕಟ್ಟಿಮನಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈಗಾಗಲೇ ಮಾನ್ವಿ ಲಿಂಕ್ಸ್ಗುರುಗಳಲ್ಲಿ ರೈತರ ಹೆಸರಿನಲ್ಲಿ ಸಾಲ ಮಂಜೂರಿ ಮಾಡಿರುವ ಪ್ರಕರಣ ಕುರಿತು ಕೇಸ್ ದಾಖಲಾಗಿದ್ದರೂ ಯಾವುದೇ ಕ್ರಮವಾಗಿಲ್ಲ. ಈ ಮಧ್ಯೆ ಸಿಂಧನೂರಿನಲ್ಲಿಯೇ ಅದೇ ರೀತಿ ವಂಚಿಸಿರುವ ಪ್ರಕರಣ ಬಯಲಾಗಿದೆ ಎಂದರು. ಸಿಂಧನೂರು ಆರ್ಡಿಸಿಸಿ ಬ್ಯಾಂಕಿನ ಶಾಖೆಯಿಂದ 4 ಜನ ರೈತರ ಹೆಸರಿನಲ್ಲಿ 36,75,000 ರೂಪಾಯಿ ವಂಚಿಸಲಾಗಿದೆ. ಮಸ್ಕಿ ತಾಲೂಕಿನ ಮೇರನಾಳ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿ ತಂದೆ ಬಸಯ್ಯ ಸ್ವಾಮಿ ಎಂಬುವರ ಹೆಸರಿನಲ್ಲಿ ಇರುವ ಮಾನ್ವಿ ತಾಲೂಕಿನ ಕುರುಡಿ ಹೋಬಳಿಯ ಗೋರ್ಕಲ್ ಗ್ರಾಮದ ಸರ್ವೆ ನಂಬರ್ 44/3ರಲ್ಲಿ ಇರುವ 12 ಎಕರೆ ಭೂಮಿ ಹೆಸರಿನ ದಾಖಲೆಗಳಿಗೆ ಬ್ಯಾಂಕಿನ ಕೆಪಿಸಿ ಖಾತೆ 191/20ರಿಂದ ಬೇನಾಮಿ ಖಾತೆ 00100300055542ಗೆ 2021 ಮಾರ್ಚ್ 22ರಂದು 3 ಲಕ್ಷ ರೂಪಾಯಿ ಸಾಲದ ಹಣ ಜಮಾ ಮಾಡಲಾಗಿದೆ. ಕೇವಲ 3ನೇ ದಿನದಲ್ಲಿ ಹಣವನ್ನು ಡ್ರಾ ಮಾಡಲಾಗಿದೆ. ಸಾಲಗಾರ ತೋರಿಸಿದ ಕೃಷಿ ಭೂಮಿ ಮಲ್ಲಿಕಾರ್ಜುನ ತಂದೆ ಸೂಗಣ್ಣ ಎಂಬುವರ ಹೆಸರಿನಲ್ಲಿದೆ. 4 ಎಕರೆ 24 ಗುಂಟೆ ಭೂಮಿಯ ವಿಸ್ತೀರ್ಣದ ಪಹಣಿಯಲ್ಲಿದೆ. ಸಿಂಧನೂರು ಉಪನೋಂದಣಿ ಕಚೇರಿಯಲ್ಲಿ ಮಾರ್ಟ್ಗೇಜ್ ಡೀನನ್ನು ನಕಲಿ ಸಹಿ ಸೀಲ್ ಮಾಡಿ ಉಪನೋಂದಣಿ ಕಚೇರಿಯನ್ನೇ ವಂಚಿಸಲಾಗಿದೆ. ಆರ್ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ, ಸಿಂಧನೂರು ಆರ್ಡಿಸಿಸಿ ಹಂಪನಾಳ ಬ್ಯಾಂಕ್ ವ್ಯವಸ್ಥಾಪಕ ಶರಣಪ್ಪ, ಸಹಾಯಕ ವ್ಯವಸ್ಥಾಪಕ ಪಿ ವೀರೇಶ್, ಸಹಾಯಕಿ ವ್ಯವಸ್ಥಾಪಕಿ ವಾಣಿಶ್ರೀ, ಸಿಂಧನೂರು ವೃತ್ತ ನಿರೀಕ್ಷಕ ಕೆ ಬಸವರಾಜ್ ಸೇರಿ ಸಂಘಟಿತ ಅಪರಾಧ ಎಸಗಿದ್ದಾರೆ ಎಂದರು. ಅದೇ ರೀತಿ ಮೇರಿನಾಳ ಗ್ರಾಮದ ಶಾಂತಮ್ಮ ಗಂಡ ಬಸಯ್ಯ ಸ್ವಾಮಿ ಇವರಿಗೆ ಸೇರಿದ ಭೂಮಿ ಮಾನ್ವಿ ತಾಲೂಕಿನ ಹಿರೇಕೊಟ್ನಕಲ್ ಹೋಬಳಿ ಜೀನೂರು ಗ್ರಾಮದ ಸರ್ವೆ ನಂಬರ್ 104/2ರಲ್ಲಿ ಇರುವ 13 ಎಕರೆ ಭೂಮಿಯ ಪಹಣಿ ಪತ್ರಿಕೆ ಆಧಾರದ ಮೇಲೆ ಬೇನಾಮಿ ರೈತನ ಖಾತೆಗೆ 3 ಲಕ್ಷ ರೂಪಾಯಿ ಸಾಲ ಮಂಜೂರಿ ಮಾಡಲಾಗಿದೆ. ವಾರದೊಳಗೆ ಹಣವನ್ನು ಪಾವತಿ ಮಾಡಿಕೊಳ್ಳಲಾಗಿದೆ. ಭೂಮಿ ಅಸಲಿ ಮಾಲೀಕರು ಶಾಂತಮ್ಮ ಗಂಡ ಮುದುಕಯ್ಯ ಜೀನೂರು ಎಂಬುವರಾಗಿದ್ದಾರೆ. ದಾಖಲೆಗಳನ್ನು ಸಹ ನಕಲಿ ಮಾಡಿ ಮೂಲ ಮಾಲೀಕರಿಗೆ ಗೊತ್ತಾಗದಂತೆ ಸಾಲದ ಹಣ ಎತ್ತಲಾಗಿದೆ. ಅದೇ ರೀತಿ ಮಸ್ಕಿ ತಾಲೂಕಿನ ಹನುಮಂತಪ್ಪ ಗೋನವಾರ ತಂದೆ ಲಿಂಗಪ್ಪ ಇವರ ಆಧಾರದ ಸಂಖ್ಯೆ 4310941553 ಎಂದಿದ್ದು, ಮಾನ್ವಿ ತಾಲೂಕಿನ ಕುರುಡಿ ಹೋಬಳಿ ಸೀಕಲ್ ಗ್ರಾಮದಲ್ಲಿ ಸರ್ವೆ ನಂಬರ್ 69/2ರಲ್ಲಿ 14 ಎಕರೆ 38 ಗುಂಟೆ ಭೂಮಿಗೆ 2021 ಸೆಪ್ಟೆಂಬರ್ 4ರಂದು ಬೇನಾಮಿ ಖಾತೆ 00120300056203 ಹೆಸರಿನಲ್ಲಿ ಯಾವುದೇ ಭೂಮಿ ಇಲ್ಲದೆ ಇದ್ದರೂ 8,37,000 ರೂಪಾಯಿ ಸಾಲ ಮಂಜೂರು ಮಾಡಲಾಗಿದೆ. ಭೂಮಿ ಮೂಲ ಮಾಲೀಕರು ಹನುಮಂತಪ್ಪ ರಾಮಣ್ಣ, ಲಕ್ಷ್ಮಮ್ಮ ಗಂಡ ರಾಮಣ್ಣ ಎಂಬುವರ ಹೆಸರಿನಲ್ಲಿ ಕಂದಾಯ ದಾಖಲೆಗಳಿವೆ. ಮತ್ತೊಂದು ಪ್ರಕರಣದಲ್ಲಿ ಮಸ್ಕಿ ತಾಲೂಕಿನ ನಂಜಲದಿನ್ನಿಯ ನೀಲಮ್ಮ ಗಂಡ ಹನುಮಂತಪ್ಪ ಎಂಬುವರಿಗೆ ಕೃಷಿ ಭೂಮಿಯೇ ಇರದೇ ಇದ್ದರೂ ಮಾನ್ವಿ ತಾಲೂಕಿನ ಕುರುಡಿ ಹೋಬಳಿಯ ಹೊಸೂರು ಗ್ರಾಮದ ನೀಲಮ್ಮ ಗಂಡ ಮಾರ್ಯಪ್ಪ ಉಮಳಿ ಹೊಸೂರು ಹೆಸರಿನಲ್ಲಿ ಸರ್ವೆ 47ರಲ್ಲಿ
3 ಎಕರೆ 15 ಗುಂಟೆ ಭೂಮಿ ಇದೆ. ನೀಲಮ್ಮ ಹೆಸರಿನಲ್ಲಿ 17 ಎಕರೆ 36 ಗುಂಟೆ ನಕಲಿ ಪಹಣಿಯನ್ನು ನಂಜಲದಿನ್ನಿ ನೀಲಮ್ಮ ಹೆಸರಿನಲ್ಲಿ ಸೃಷ್ಟಿಸಿ 8,37,000 ರೂಪಾಯಿ ಹಣ ಎತ್ತಲಾಗಿದೆ. ಆರ್ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ಸೇರಿದಂತೆ ಸಿಂಧನೂರು ಶಾಖೆಯ ಸಿಬ್ಬಂದಿಗಳು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕೂಡಲೇ ಸರ್ಕಾರ ಆರೋಪಿಗಳನ್ನು ಬಂಧಿಸಿ ಅಕ್ರಮವನ್ನು ಬಯಲು ಮಾಡಬೇಕೆಂದರು. ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ಜನವರಿ 15ರಂದು ದೂರು ದಾಖಲಿಸಲಾಗಿದೆ. ಇಲ್ಲಿಯವರೆಗೆ ಯಾವುದೇ ಕ್ರಮವಾಗಿಲ್ಲ ಎಂದರು. ಇಲ್ಲಿ ಸುಮಾರು ಸಹಕಾರ ಸಂಘ ಮತ್ತು ಆರ್ಡಿಸಿ ಬ್ಯಾಂಕ್ ಆಡಳಿತ ಮಂಡಳಿಯಲ್ಲಿ 36 ಲಕ್ಷ ರೂಪಾಯಿ ನಕಲಿ ಪಾಣಿ ಪತ್ರಿಕೆಗಳನ್ನು ತೆಗೆದುಕೊಂಡು ಇವತ್ತು ಆರ್ಡಿಸಿ ಬ್ಯಾಂಕಿನಲ್ಲಿ ರೈತರಿಗೆ ಮತ್ತು ಮೋಸ ವಂಚನೆ ಮಾಡಲಾಗಿದೆ. ಇವತ್ತು ಸುಮಾರು ಕುಡಿ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿ ಮೆಗರನ ಎಂಬುವರ ಹೆಸರಿನಲ್ಲಿ ನಕಲಿ ಪಾಣಿ 12 ಎಕರೆ ಪಾಣಿ ಮಾಡಿಕೊಂಡು ಅಸಲಿ ಪಾಣಿ ಏನಾದ ಟೋಟಲ್ ಮಲ್ಲಿಕಾರ್ಜುನ ತಂದೆ ಸುಗಣ ಅಂತೇಳಿ ಇದೆ. ಆತನ ಪಾಣಿ ಅಸಲಿ ಇರೋದು 4 ಎಕರೆ ಪಾಣಿ ಪತ್ರಿಕೆ ಇದೆ. ಇದರಂತವು ಸುಮಾರು 4 ಪಾಣಿ ಪತ್ರಿಕೆಗಳು ಗಳಲ್ಲಿ ಬಹಳಷ್ಟು ವಂಚನೆ ಆಗಿದೆ. ಸರ್ಕಾರ ಕೂಡಲೇ ಇಲ್ಲಿರ್ತಕ್ಕಂಥದ್ದು ಸಿಒಡಿ ಅಥವಾ ಉನ್ನತ ಮಟ್ಟದ ತನಿಖೆ ನಡೆಸಿ ಇಲ್ಲಿರ್ತಕ್ಕಂಥ ಆರ್ಡಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದ ವಿಶ್ವನಾಥ್ ಪಾಟೀಲ್ ಮತ್ತು IS ರೆಡ್ಡಿ ಅವರನ್ನ ಕೂಡಲೇ ಅವ್ರನ್ನ ಬಂಧಿಸಬೇಕಂತೇಳಿ ಸರ್ಕಾರವನ್ನು ಒತ್ತಾಯಿಸಿ ಆಗ್ರಹಪಡಿಸ್ತಾ ಇದೆ. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ರಾಮಕೃಷ್ಣ ಮಾನವಿ, ಸೈಯದ್ ಅಬ್ಬಾಸ್ ಅಲಿ, ಹನುಮಂತಪ್ಪ ಸಿಂಧನೂರು ಇದ್ದರು. ವಿಜಯ ರೆಡ್ಡಿ ಟ್ರೋಫಿ ಸೀಸನ್ 3 ಕ್ರಿಕೆಟ್ ಪಂದ್ಯಾವಳಿ ಜನವರಿ 18ರಿಂದ 26ರವರೆಗೆ ನಗರದ KCA ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಕ್ಲಬ್ ಕಾರ್ಯದರ್ಶಿ ರವಿರಾಜ್ ಹೇಳಿದರು. ವಿಜಯ ರೆಡ್ಡಿ ಟ್ರೋಫಿ ಸೀಸನ್ 3 ಕ್ರಿಕೆಟ್ ಪಂದ್ಯಾವಳಿ ಜನವರಿ 18ರಿಂದ 26ರವರೆಗೆ ನಗರದ KCA ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಕ್ಲಬ್ ಕಾರ್ಯದರ್ಶಿ ರವಿರಾಜ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಿಟಿ 11 ಕ್ಲಬ್ನಿಂದ ಪ್ರತಿ ವರ್ಷ ವಿಜಯ ರೆಡ್ಡಿ ಸ್ಮರಣಾರ್ಥ ಕ್ರಿಕೆಟ್ ಪಂದ್ಯ ನಡೆಸಲಾಗುತ್ತಿದೆ. ಈ ವರ್ಷ ರಾಜ್ಯ ಮಟ್ಟದ ಪಂದ್ಯ ನಡೆಯಲಿದೆ. NS ಬೋಸರಾಜ್ ಫೌಂಡೇಶನ್ ವಿಜೇತ ತಂಡಕ್ಕೆ 1.5 ಲಕ್ಷ ರೂಪಾಯಿ ನಗದು ಹಾಗೂ ಟ್ರೋಫಿ ನೀಡಲಿದೆ. ದ್ವಿತೀಯ ಬಹುಮಾನವನ್ನು ಡಾ ಶಿವರಾಜ್ ಪಾಟೀಲ್ ಫೌಂಡೇಶನ್ನಿಂದ 75,000 ರೂಪಾಯಿ ನಗದು ಹಾಗೂ ಟ್ರೋಫಿ ನೀಡಲಾಗುತ್ತದೆ. ಪಂದ್ಯಾವಳಿಯನ್ನು ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಸಕ ಡಾ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಮಾಜಿ ಸದಸ್ಯ N ಶಂಕರಪ್ಪ, ರವಿ ಬೋಸರಾಜ್, ನಗರ ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್, ಸಿರಿವಾರದ ವಿದ್ಯಾವಾಹಿನಿ ಶಾಲೆಯ ಅಧ್ಯಕ್ಷ T ಬಸವರಾಜ್ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. 16 ತಂಡಗಳು ಈಗಾಗಲೇ ನೋಂದಣಿ ಪಡೆದಿವೆ ಎಂದರು. ಕ್ರಿಕೆಟ್ ಟೂರ್ನಮೆಂಟ್ ಸೀಸನ್ 3 ಪ್ರತಿ ವರ್ಷನೂ ನಾವು ಅವ್ರ ಹೆಸರು ಮೇಲೆ ಮಾಡ್ತಿರ್ತೀವಿ ಸರ್. ಅವರು ಒಬ್ಬ ಒಳ್ಳೆಯ ಉತ್ತಮ ಆಟಗಾರ ನಮ್ಮ ಭಾಗದಲ್ಲಿ. ಅವ್ರನ್ನ ಇವತ್ತು ಕಳ್ಕೊಳ್ಳೋದಕ್ಕೆ ನಾವು ತುಂಬ ನೋವು ಅನುಭವಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮ ಭಾಗದಿಂದ ಈ ಮಟ್ಟಿಗೆ ಅವನು ಒಂದು ಒಳ್ಳೆಯ ಕ್ರಿಕೆಟ್ ಆಡ್ಬೋದಾಗಿತ್ತು. ಈಗಾಗಲೇ ನಾವು ಸೀಸನ್ 3 ಸ್ಟಾರ್ಟ್ ಮಾಡ್ತಾ ಇದ್ವಿ. ಇದರಲ್ಲಿ 16ರಿಂದ 18 ಟೀಮ್ ಪಾಲ್ಗೊಳ್ಳಲಿವೆ. ಅವರಿಗೆ ನಾವು ಅಕೊಮೆಂಡೇಶನ್ ಹಾಗೂ ಮ್ಯಾಚ್ನ ಊಟ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸರ್. 14 ಟೀಮ್ ಬಂದಿದೆ ಸರ್. ಈಗಾಗಲೇ ಇದು ರಾಜ್ಯ ಮಟ್ಟದ ಓಪನ್ ಟೂರ್ನಮೆಂಟ್ ಆಗಿರುತ್ತೆ ಸರ್. ಈಗಾಗಲೇ ಸೀಸನ್ 3ಯಿಂದ ಬಹಳ ಟೀಮ್ಗಳು ನಮಗೆ ಕೊಡ್ತಾ ಇದ್ದಾವೆ ಸರ್. ಬೆಂಗಳೂರಿಂದ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಭಾಗದಿಂದಲೂ ಈ ಒಂದು ಟೂರ್ನಮೆಂಟ್ಗೆ ಎಲ್ಲರೂ ಭಾಗವಹಿಸ್ತಾರೆ ಸರ್. ಈ ಒಂದು ಟ್ರೋಫಿಗೆ ಮುಖ್ಯವಾಗಿ ನಮ್ಮ ರವಿ ಬೋಸರಾಜ್ ಸರ್ ಅವರು ಪ್ರೈಸ್ ಮನಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೂ ಹಲವಾರು ಅನೇಕ ಗಣ್ಯ ವ್ಯಕ್ತಿಗಳು, ಶಾಸಕರು ನಮ್ಮ ಇದಕ್ಕೆ ರನ್ನರ್ಸ್ ಇದನ್ನು ಕೊಡ್ತಾ ಇದ್ದಾರೆ. ಅನೇಕ ಗಣ್ಯ ವ್ಯಕ್ತಿಗಳು ಈ ಒಂದು ಟ್ರೋಫಿಗೆ ಅನುದಾನವನ್ನು ಅವರವ್ರ ಕಡೆಯಿಂದ ನೀಡಿರ್ತಾರೆ ಸರ್. ಈ ಒಂದು ನಾವು ಓನ್ಲಿ ಕ್ರಿಕೆಟ್ಗೆ ಅಷ್ಟೇ ಸೀಮಿತ ಅಲ್ಲ ಸರ್. ಅನೇಕ ಸಾಮಾಜಿಕ ಕಾರ್ಯಗಳನ್ನು ನಾವು ಮಾಡ್ತಾ ಇರ್ತೀವಿ. ಬ್ಲಡ್ ಡೊನೇಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಜಾಗೃತಿ ಕೆಲಸಗಳನ್ನಾಗಲು ನಾವು ಮಾಡ್ತಾ ಇರ್ತೀವಿ ಸರ್. ಸಿಟಿ 11 ಕ್ರಿಕೆಟ್ ಕ್ಲಬ್ ಇಂದ. ಸೊ ನಮ್ಮ ಭಾಗದಿಂದ ಏನಂದ್ರೆ ಅನೇಕ ಕ್ರಿಕೆಟ್ ಆಟಗಾರರು ಈಗಾಗಲೇ ರಾಜ್ಯ ಮಟ್ಟಕ್ಕೆ ಪ್ರತಿನಿಧಿಸಿದ್ದಾರೆ. ತಿಪ್ಪಾರೆಡ್ಡಿ ಹಾಗೂ ವಿಜಯರಾಜ್, ನಿರಂಜನ್ ನಾಯ್ಕ್ ಈಗಾಗಲೇ ಮಹಾರಾಜ ಟ್ರೋಫಿ ಅಂತ ಆಟಗಳನ್ನು ನಮ್ಮ ಭಾಗದಿಂದ ವಿದ್ಯಾಧರ ಪಟ್ಟಣದಲ್ಲಿ ಈಗಾಗಲೇ ಅಂಡರ್-19 ಇಂಡಿಯಾ ವರ್ಲ್ಡ್ ಕಪ್ ಅನ್ನು ಅವರು ಅಲ್ಲಿ ಪ್ರತಿನಿಧಿಸಿದ್ದಾರೆ ಸರ್. ದಯವಿಟ್ಟು ತಮ್ಮ ಕಡೆಯಿಂದ ಇನ್ನಷ್ಟು ಸಹಕಾರ ಸಿಗೋದು ಸರ್. ಪ್ರತಿ ಸಲ ಸಹಕಾರ ನೀಡ್ತಾ ಇರ್ತೀವಿ. ಅನ್ನೋದು ಬಹಳ ಖುಷಿ. ನಮ್ಮ ಕಡೆಯಿಂದ ಈ ಟೂರ್ನಮೆಂಟ್ ಬಗ್ಗೆ ಇನ್ನಷ್ಟು ಸಹಕಾರ ಸಿಗಬೇಕಂತ ಹೇಳಿ ನಾನು ನಮ್ಮಲ್ಲಿ ಕಾಕ. ಈ ಸಂದರ್ಭದಲ್ಲಿ ತರಬೇತಿದಾರ G ವೆಂಕಟರೆಡ್ಡಿ, ರಾಜೇಶ್, ಶಾಂತಮಲ್ಲೈ ಇದ್ದರು. ಈಗ ಜಾಹೀರಾತು.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಖೇವರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾತಲಾ, ರಾಯಚೂರು. ಖೇವರಾಜ್ ದೇವದಾ, ಮೊಬೈಲ್ ನಂಬರ್ 9741687789. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಇಂದೇ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶ್ರೀ ಮಹಾಯೋಗಿ ವೇಮನ ಜಯಂತಿಯನ್ನು ಜನವರಿ 19ರಂದು ಜಿಲ್ಲಾಡಳಿತದ ಸಹಯೋಗದಲ್ಲಿ ನಗರದ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ಆಯೋಜಿಸಲಾಗಿದೆ ಎಂದು ರೆಡ್ಡಿ ಸಮಾಜದ ಮುಖಂಡ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಚ್ಯುತ್ ರೆಡ್ಡಿ ಹೇಳಿದರು. ಶ್ರೀ ಮಹಾಯೋಗಿ ವೇಮನ ಜಯಂತಿಯನ್ನು ಜನವರಿ 19ರಂದು ಜಿಲ್ಲಾಡಳಿತದ ಸಹಯೋಗದಲ್ಲಿ ನಗರದ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ಆಯೋಜಿಸಲಾಗಿದೆ ಎಂದು ರೆಡ್ಡಿ ಸಮಾಜದ ಮುಖಂಡ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಚ್ಯುತ್ ರೆಡ್ಡಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ ಶ್ರೀ ಬಸವೇಶ್ವರ ವೃತ್ತದಿಂದ ರಂಗಮಂದಿರದವರೆಗೆ ಭಾವಚಿತ್ರದ ಮೆರವಣಿಗೆ ನಡೆಯಲಿದೆ. ನಂತರ ರಂಗಮಂದಿರದಲ್ಲಿ ನಡೆಯಲಿರುವ ವೇದಿಕೆ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವರು ಸೇರಿದಂತೆ ಜಿಲ್ಲೆಯ ಶಾಸಕರುಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಬಾಲಂಕು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಶ್ರೀಧರ್ ರೆಡ್ಡಿ ಇವರ ಪ್ರಾಯೋಜಕತ್ವದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 90%ಕ್ಕೂ ಹೆಚ್ಚು ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ಗೋವಿಂದ ರೆಡ್ಡಿ ಅವರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಸಾಹಿತ್ಯ ಪರಿಷತ್ ಸಹ ಕಾರ್ಯದರ್ಶಿ ದಂಡಪ್ಪ ಬಿರಾದರ್ ಇವರಿಂದ ಉಪನ್ಯಾಸ ನಡೆಯಲಿದೆ ಎಂದರು. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಯಂತಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ದಿನಾಂಕ 14/1/2025 ಶ್ರೀ ಮಹಾಯೋಗಿ ವೇಮನರ 613ನೇ ಜಯಂತಿ ಒಂದು ಅಂಗವಾಗಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು, ದಿನಾಂಕ 19ರಂದು ಬೆಳಗ್ಗೆ 9 ಗಂಟೆಗೆ ಬಸವೇಶ್ವರ ವೃತ್ತದಿಂದ ರಂಗಮಂದಿರದವರೆಗೆ ಈ ಒಂದು ಮೆರವಣಿಗೆ ಮೂಲಕ ಹೇಮ ಮತ್ತು ವೇಮ ರೆಡ್ಡಿ ಸಮಾಜದ ಎಲ್ಲ ಸಮಾಜದ ಮುಖಂಡರಿಂದ ಮತ್ತು ಸಮಾಜದ ಬಾಂಧವರಿಂದ ರಂಗಮಂದಿರದವರೆಗೆ ಮೆರವಣಿಗೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಸರ್ಕಾರದಿಂದ ಕೂಡ ಈ ಒಂದು ಮಹಾಯೋಗಿ ವೇಮನ ಜಯಂತಿ ಆಚರಣೆ ಪ್ರೋಟೋಕಾಲ್ ಪ್ರಕಾರ ಅವರು ಕೂಡ ಅವರ ಜೊತೆಗೆ ನಾವು ಕೂಡ ಸಂಘದ ವತಿಯಿಂದ ನಾವು ಜಂಟಿಯಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇದರಲ್ಲಿ ಶ್ರೀ ಕೆ ಗೋವಿಂದ ರೆಡ್ಡಿ ಸತ್ಯಪುರ ಇವರಿಂದ ಒಂದು ಸಂಗೀತ ಕಾರ್ಯಕ್ರಮ ಇರುತ್ತದೆ. ಅದೇ ರೀತಿ ಎಲ್ಲ ಡಾಕ್ಟರ್ ಶ್ರೀಧರ್ ರೆಡ್ಡಿ ಬಾಳಂಬ ಆಸ್ಪತ್ರೆ ಇವರು ಪ್ರತಿಭಾ ಪುರಸ್ಕಾರದ ಅಂಗವಾಗಿ ಈ 90% ಮೇಲ್ಪಟ್ಟಂತ PUC ಮತ್ತು SSLC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅವರ ಒಂದು ವೈಯಕ್ತಿಕವಾಗಿ ಈ ಒಂದು ಸಮಾವೇಶದಲ್ಲಿ ನೀಡಲಿದ್ದಾರೆ. ಆದ್ದರಿಂದ ತಾವೆಲ್ಲ ಮಾಧ್ಯಮಿಕರು ಈ ಒಂದು ಸಮಾರಂಭ ಯಶಸ್ವಿಗೆ ಸಹಕಾರವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಮಾಜದ ಮುಖಂಡರಿಗೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಸಹಕಾರ ಕೊಟ್ಟು ಯಶಸ್ವಿಯಾಗಲು ತಮ್ಮ ಒಂದು ಸಹಕಾರವನ್ನು ಕೋರ್ತಾ ಪ್ರತಿಭಾ ಪುರಸ್ಕಾರ ತಾಲೂಕಿಗೆ ಅಷ್ಟೇ ಸೀಮಿತ, ಜಿಲ್ಲೆಗೆ ಈ ಸಂದರ್ಭದಲ್ಲಿ ಸಮಾಜದ ಪದಾಧಿಕಾರಿಗಳಾದ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿ ರಾಮಚಂದ್ರ ರೆಡ್ಡಿ, ಲಕ್ಷ್ಮೀ ರೆಡ್ಡಿ ಬೂರ್ದಿಪಾಡ, ಶ್ರೀನಿವಾಸ್ ಬೂರ್ದಿಪಾಡ, ಹರಿಶ್ಚಂದ್ರ ರೆಡ್ಡಿ, ಸತ್ಯನಾರಾಯಣ ರೆಡ್ಡಿ ಇದ್ದರು. ರಾಯಚೂರು ಮಹಾನಗರ ಪಾಲಿಕೆಯಿಂದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅನಧಿಕೃತವಾಗಿ ಹಾಕಲಾದ ಶೆಡ್ಗಳು, ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಜನವರಿ 4ರಂದು ಹೊರಡಿಸಲಾದ ಆದೇಶ ಹಿನ್ನೆಲೆ ನಗರದ ಹೈದರಾಬಾದ್ ರಸ್ತೆಯ ಓಪೆಕ್ ಆಸ್ಪತ್ರೆಯ ಕಾಂಪೌಂಡ್ಗೆ ಹತ್ತಿಕೊಂಡ ನಿರ್ಮಿಸಲಾಗಿದ್ದ ಶೆಡ್, ಡಬ್ಬಾ ಅಂಗಡಿಗಳನ್ನು ಶುಕ್ರವಾರ ತೆರವುಗೊಳಿಸಲಾಯಿತು. ರಾಯಚೂರು ಮಹಾನಗರ ಪಾಲಿಕೆಯಿಂದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅನಧಿಕೃತವಾಗಿ ಹಾಕಲಾದ ಶೆಡ್ಗಳು, ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಜನವರಿ 4ರಂದು ಹೊರಡಿಸಲಾದ ಆದೇಶದ ಹಿನ್ನೆಲೆ ನಗರದ ಹೈದರಾಬಾದ್ ರಸ್ತೆಯ ಒಪೆಕ್ ಆಸ್ಪತ್ರೆಯ ಕಾಂಪೌಂಡ್ಗೆ ಹತ್ತಿಕೊಂಡು ನಿರ್ಮಿಸಲಾಗಿದ್ದ ಶೆಡ್, ಡಬ್ಬಾ ಅಂಗಡಿಗಳನ್ನು ಶುಕ್ರವಾರ ತೆರವುಗೊಳಿಸಲಾಯಿತು. ಜಿಲ್ಲಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಉಪ ಆಯುಕ್ತರ ಆದೇಶದ ಮೇರೆಗೆ ನಗರದ ಒಪೆಕ್ ಆಸ್ಪತ್ರೆ ಕಾಂಪೌಂಡ್ಗೆ ಹಾಕಲಾಗಿದ್ದು, 1 ಹೋಟೆಲ್ ಹಾಗೂ 4 ಶೆಡ್ಗಳನ್ನು ತೆರವುಗೊಳಿಸಲಾಯಿತು. ಆರೋಗ್ಯ ನಿರೀಕ್ಷಕ ಮೊಹಮ್ಮದ್ ಖಾನ್ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ರಮೇಶ್, ಅಶೋಕ್ ಹಾಗೂ ಮುರಳಿಗೌಡ ಇದ್ದರು. ಜನವರಿ 4ರಂದು ಮಹಾನಗರ ಪಾಲಿಕೆಯಿಂದ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಅನಧಿಕೃತ ಶೆಡ್, ಡಾಬಾ ಹಾಗೂ ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸಲು ಆದೇಶ ಹೊರಡಿಸಲಾಗಿತ್ತು. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕು ಸೇರಿದಂತೆ ರಾಜ್ಯ ಹೆದ್ದಾರಿ 30, ರಾಷ್ಟ್ರೀಯ ಹೆದ್ದಾರಿ 150A ರಲ್ಲಿನ ರಸ್ತೆಗಳನ್ನು ಒತ್ತುವರಿ ಮಾಡಿ ಶೆಡ್ಗಳು, ಡಬ್ಬಾ ಅಂಗಡಿಗಳನ್ನು ಮತ್ತು ಡಾಬಾಗಳನ್ನು ರಿಜಿಸ್ಟರ್ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಬೆಂಗಳೂರು ಅವರ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು
ಸ್ಟೇಟ್ ಹೈವೇ 30, ನ್ಯಾಷನಲ್ ಹೈವೇ 150A ರಲ್ಲಿನ ರಸ್ತೆ ಮಾನ್ಯ ಜಿಲ್ಲಾಧಿಕಾರಿಗಳ ವಸತಿ ಗೃಹ ರಸ್ತೆಯಿಂದ 7 ಮೈಲ್ ರಸ್ತೆಯವರೆಗೆ ಗಡಿಗಳನ್ನು ಒತ್ತುವರಿ ಮಾಡಿ ಶೆಡ್ ಮತ್ತು ಢಾಬಾಗಳನ್ನು ಹಾಕಿಕೊಂಡಿರುವ ಬಗ್ಗೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಿದ್ದು ಪ್ರಕರಣವನ್ನು ದಾಖಲಿಸಿ ವಿಚಾರಣೆ ನಿಗದಿಪಡಿಸಿದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಸ್ಟೇಟ್ ಹೈವೇ 30, ನ್ಯಾಷನಲ್ ಹೈವೇ 150A ರಲ್ಲಿನ ರಸ್ತೆ ಮಾನ್ಯ ಜಿಲ್ಲಾಧಿಕಾರಿಗಳ ವಸತಿ ಗೃಹ ರಸ್ತೆಯಿಂದ 7 ಮೈಲ್ ರಸ್ತೆಯವರೆಗೆ ಗಡಿಗಳನ್ನು ಒತ್ತುವರಿ ಮಾಡಿ ಶೆಡ್ ಮತ್ತು ಢಾಬಾಗಳನ್ನು ಹಾಕಿಕೊಂಡಿರುವ ವ್ಯಾಪಾರಸ್ಥರು ತಮ್ಮ ಸ್ವಂತ ಖರ್ಚಿನಲ್ಲಿ ಕೂಡಲೇ ತಮ್ಮ ಡಬ್ಬಿ ಮತ್ತು ಶೆಡ್ ಅಂಗಡಿಗಳನ್ನು ಅತ್ಯಂತ ತುರ್ತಾಗಿ ತೆರವುಗೊಳಿಸಿ ರಸ್ತೆಯನ್ನು ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸಬೇಕೆಂದು ಹಾಗೂ ಒಂದು ವೇಳೆ ನಾವು ತೆರವುಗೊಳಿಸುವ ಸಂದರ್ಭದಲ್ಲಿ ತಮ್ಮ ಯಾವುದೇ ಡಬ್ಬಿಗಳು, ಶೆಡ್ಗಳು, ಸರಕುಗಳು ಜಖಂಗೊಂಡಲ್ಲಿ ಈ ಕಚೇರಿಯು ಜವಾಬ್ದಾರಿ ಆಗಿರುವುದಿಲ್ಲ ಹಾಗೂ ಯಾವುದೇ ನಷ್ಟ ಪರಿಹಾರವನ್ನು ಕೊಡಲಾಗುವುದಿಲ್ಲ ಎಂದು ಈ ಸಾರ್ವಜನಿಕ ಪ್ರಕಟಣೆ ಮೂಲಕ ಒತ್ತುವರಿದಾರರಿಗೆ ನೋಟಿಸ್ ನೀಡಲಾಗಿತ್ತು. ಇದೀಗ ಅನಧಿಕೃತವಾಗಿ ಹಾಕಿಕೊಳ್ಳಲಾಗಿದ್ದ ರಸ್ತೆ ಬದಿಯ ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸಲಾಯಿತು. ಮಾರಾಟಗಾರರಿಗೆ ನಿಗದಿಪಡಿಸಿರುವ ನಿವೇಶನಗಳನ್ನು ಹಂಚಿಕೆ ಮಾಡುವಲ್ಲಿ ವಿಳಂಬ ಮಾಡಲಾಗುತ್ತಿದ್ದು ಕೂಡಲೇ ನಿವೇಶನ ಹಂಚಿಕೆ ಪ್ರಕ್ರಿಯೆ ಆರಂಭಿಸಬೇಕೆಂದು ರಾಯಚೂರು ನಗರದ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಎಪಿಎಂಸಿ ಎದುರು ಪ್ರತಿಭಟನೆ ನಡೆಸಲಾಯಿತು. ತರಕಾರಿ ಮಾರಾಟಗಾರರಿಗೆ ನಿಗದಿಪಡಿಸಿರುವ ನಿವೇಶನಗಳನ್ನು ಹಂಚಿಕೆ ಮಾಡುವಲ್ಲಿ ವಿಳಂಬ ಮಾಡಲಾಗುತ್ತಿದ್ದು ಕೂಡಲೇ ನಿವೇಶನ ಹಂಚಿಕೆ ಪ್ರಕ್ರಿಯೆ ಆರಂಭಿಸಬೇಕೆಂದು ರಾಯಚೂರು ನಗರದ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಎಪಿಎಂಸಿ ಎದುರು ಪ್ರತಿಭಟನೆ ನಡೆಸಲಾಯಿತು. ನಿವೇಶನ ಹಂಚಿಕೆಗೆ ಈಗಾಗಲೇ ಸಾಕಷ್ಟು ವಿಳಂಬವಾಗಿದೆ. ವಿಳಂಬಕ್ಕೆ ಕಾರಣಗಳೇನೆಂಬುದು ತಿಳಿಯುತ್ತಿಲ್ಲ. 2022ರ ಡಿಸೆಂಬರ್ ತಿಂಗಳಿನಲ್ಲಿ ನಿಯಮಾನುಸಾರ ನಿವೇಶನ ಹಂಚಿಕೆಗೆ ಅಧಿಸೂಚನೆ ಹೊರಡಿಸಲಾಗಿದ್ದು ಅಧಿಸೂಚನೆ ಅನ್ವಯ ತರಕಾರಿ ಮಾರಾಟಗಾರರು ಹಾಗೂ ರೈತರಿಗೆ ಎಪಿಎಂಸಿಗೆ ಸಂಬಂಧಿಸಿದ ವ್ಯಾಪಾರಸ್ಥರು ಲೈಸೆನ್ಸ್ ಪಡೆದುಕೊಂಡು ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ ಮುಂಗಡ ಹಣವನ್ನು ಪಾವತಿ ಮಾಡಿದ್ದಾರೆ ಎಂದರು. 2024ರ ಜುಲೈನಲ್ಲಿ ನಿವೇಶನ ಹಂಚಿಕೆಯಲ್ಲಿ ವಿಳಂಬವಾಗಿದೆ. ಈ ಬಗ್ಗೆ ಧರಣಿ ಹಮ್ಮಿಕೊಂಡು ಮನವಿ ಸಲ್ಲಿಸಲಾಗಿದೆ. ಆದರೆ 6 ತಿಂಗಳು ಕಳೆದರೂ ನಿವೇಶನ ಹಂಚಿಕೆ ಮಾಡುವ ಭರವಸೆಯಾಗಿಯೇ ಉಳಿದಿದೆ ಎಂದು ಆಕ್ರೋಶ ಹೊರಹಾಕಿದರು. 2014ರಲ್ಲಿ ನಿವೇಶನ ಪಡೆದುಕೊಂಡವರಿಗೆ ನಿವೇಶನ ಹಂಚಿಕೆ ಮಾಡಬಾರದು. ಒಂದೇ ಕುಟುಂಬದ ವ್ಯಾಪಾರಸ್ಥರಿಗೆ 8ರಿಂದ 10 ನಿವೇಶನ ಹಂಚಿಕೆ ಮಾಡಿರುವುದು ಸಮಂಜಸವಲ್ಲ. ತರಕಾರಿ ಮಾರಾಟಗಾರರಿಗೆ ನಿಗದಿಪಡಿಸಿರುವ ನಿವೇಶನಗಳನ್ನು ನೈಜ ತರಕಾರಿ ಮಾರಾಟಗಾರರಿಗೆ ಹಂಚಿಕೆ ಮಾಡಬೇಕು. ಕೂಡಲೇ ನಿವೇಶನ ಹಂಚಿಕೆ ಪ್ರಕ್ರಿಯೆ ಆರಂಭಿಸಬೇಕು. ಇಲ್ಲವಾದಲ್ಲಿ ಎಪಿಎಂಸಿ ಎದುರು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಒತ್ತಾಯಿಸಿದರು. ಕೂಡಲೇ ನಿವೇಶನ ಪ್ರಕ್ರಿಯೆ ಪ್ರಾರಂಭ ಮಾಡಿ, ಇಲ್ಲದಿದ್ದರೆ ಅಹೋರಾತ್ರಿ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ನಗರದ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ತಮ್ಮಲ್ಲಿ ವಿನಂತಿಸುತ್ತಾ
ನಿವೇಶನ ಹಂಚಿಕೆಗಳು ಈಗಾಗಲೇ ಭಾಳಷ್ಟು ವಿಳಂಬವಾಗಿದೆ. ವಿಳಂಬಕ್ಕೆ ಕಾರಣಗಳಿವೆ. ಡಿಸೆಂಬರ್ 2022ರಲ್ಲಿ ನಿಯಮಾನುಸಾರ ಕಾನೂನು ಪ್ರಕಾರ ನಿವೇಶನ ಹಂಚಿಕೆಗೆ ಅಧಿಸೂಚನೆ ಹೊರಡಿಸಿದೆ. ಅಧಿಸೂಚನೆ ಪ್ರಕಾರ ಸರ್ಕಾರಿ ಮಾರಾಟಗಾರರು ಹಾಗೂ ರೈತರು ಮತ್ತು APMCಗೆ ಸಂಬಂಧಪಟ್ಟಂಥ ವ್ಯಾಪಾರಸ್ಥರು ಲೈಸೆನ್ಸ್ ಪಡೆದುಕೊಂಡು ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ ನಿಯಮಾನುಸಾರ ಮುಂಗಡ ಹಣ ಪಾವತಿಸಿರುತ್ತಾರೆ. ಈಗಾಗಲೇ ಕಳೆದ ವರ್ಷ ಜುಲೈನಲ್ಲಿ ನಿವೇಶನ ಹಂಚಿಕೆಯು ವಿಳಂಬವಾಗಿದೆ ಎಂದು ಧರಣಿ ಸತ್ಯಾಗ್ರಹ ನಡೆಸಿದೆವು. ಅದಕ್ಕೆ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಶೀಘ್ರದಲ್ಲಿ ನಿವೇಶನ ಹಂಚಿಕೆ ಮಾಡುತ್ತೇವೆ ಎಂದು ಹೇಳಿ 6 ತಿಂಗಳು ಗತಿಸಿದರೂ ನಿವೇಶನ ಹಂಚಿಕೆ ಆಗಿರುವುದಿಲ್ಲ. ನವೆಂಬರ್ 19ಗೆ ಅಹೋರಾತ್ರಿ ಧರಣಿ ಮಾಡುತ್ತೇವೆ ಎಂದು ತಮ್ಮ ಗಮನಕ್ಕೆ ತಂದಾಗ ಅಹೋರಾತ್ರಿ ಧರಣಿ ಕೈಬಿಡಿ, ನಿವೇಶನ ಹಂಚಿಕೆ ಪ್ರಕ್ರಿಯೆಗಳು ಪೂರ್ಣಗೊಂಡಿವೆ, ಶೀಘ್ರದಲ್ಲಿ ನಿವೇಶನಗಳು ಹಂಚಿಕೆ ಮಾಡುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದೇವೆ. 2014ರಲ್ಲಿ ನಿವೇಶನ ಹಂಚಿಕೆ ಪಡೆದುಕೊಂಡವರಿಗೆ ನಿವೇಶನ ಹಂಚಿಕೆ ಮಾಡಬಾರದು. ಒಂದೇ ಕುಟುಂಬದ ವ್ಯಾಪಾರಸ್ಥರಿಗೆ ಇಂತಹ ನಿವೇಶನ ಹಂಚಿಕೆ ಮಾಡುವುದು ಸಮಂಜಸವಲ್ಲ. ಸರ್ಕಾರಿ ಮಾರಾಟಗಾರರಿಗೆ ನಿಗದಿಪಡಿಸಿರುವ ಸರ್ಕಾರಿ ವ್ಯಾಪಾರಸ್ಥರಿಗೆ ಲೈಸೆನ್ಸ್ ಪಡೆದುಕೊಂಡವರಿಗೆ ನಿವೇಶನ ಹಂಚಿಕೆ ಮಾಡಿ. APMC ನಿಯಮ ಮತ್ತು ಷರತ್ತುಗಳ ಪ್ರಕಾರ ನಿವೇಶನ ಹಂಚಿಕೆ ಮಾಡಿ. ವ್ಯಾಪಾರಸ್ಥರಲ್ಲದವರು ರೈತರಲ್ಲದವರಿಗೆ ನಿವೇಶನ ಹಂಚಿಕೆ ಮಾಡಬೇಕು. ಅವರಿಂದ ಯಾವುದೇ ನಿವೇಶನದ ಆರೋಪಗಳು ಬಂದರೂ ಕೂಡ ಅವರ ಬಗ್ಗೆ ಗಮನ ನೀಡದೆ ಕಾನೂನಾತ್ಮಕವಾಗಿ ನಿವೇಶನ ಹಂಚಿಕೆ ಮಾಡಬೇಕೆಂದು ಸರ್ಕಾರಿ ಮಾರಾಟಗಾರರ ಸಂಘವು ಒತ್ತಾಯಿಸಿದೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ್, ಪ್ರಧಾನ ಕಾರ್ಯದರ್ಶಿ ಪ್ರಭುನಾಯಕ್, KV ಕಾಜಪ್ಪ, ಬಸವರಾಜ್, ಉದಯಕುಮಾರ್, ಅನಿಲ್, ರಮೇಶ್, ರಘು, ಸುನೀಲ್, AP ರಾಜು, ರಿಜ್ವಾನ್, ಆಜಂ, ಜಾಫರ್, ಶಾನವಾಜ್, JTR ಖಾಜಾ, ನಾಗರಾಜ್, ಈರೇಶ್, ಜಮಲಮ್ಮ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿದ್ದರಾಮೇಶ್ವರ ಜಯಂತಿ, ಪುತ್ಥಳಿಗೆ ಗಣ್ಯರಿಂದ ಮಾಲಾರ್ಪಣೆ. ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸಿ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. RDCC ಬ್ಯಾಂಕಿನ ಸಿನ್ನೂರು ಶಾಖೆಯಲ್ಲಿ ಮತ್ತೊಂದು ರೈತನಿಗೆ ವಂಚನೆ ಪ್ರಕರಣ, ದೂರು ದಾಖಲು, ಮಲ್ಲಯ್ಯ ಕಟ್ಟಿಮನಿ. ಜನವರಿ 18ರಂದು ವಿಜಯರೆಡ್ಡಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿ, 16 ತಂಡಗಳು ಭಾಗಿ, ರವಿರಾಜ್. ಜನವರಿ 19ರಂದು ಮಹಾಯೋಗಿ ಶ್ರೀ ವೇಮನ ಜಯಂತಿ, ಭಾವಚಿತ್ರದ ಮೆರವಣಿಗೆ, ಅಚ್ಯುತ್ ರೆಡ್ಡಿ. ಒಪೆಕ್ ಆಸ್ಪತ್ರೆಯ ರಸ್ತೆಯಲ್ಲಿ ಅನಧಿಕೃತ ಡಬ್ಬಾ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಸಿದ ಮಹಾನಗರ ಪಾಲಿಕೆ. ಮತ್ತು APMC ನಿವೇಶನ ಹಂಚಿಕೆ ಆಗ್ರಹಿಸಿ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿಭಟನೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. ಇಲ್ಲಿಗೆ ವಾರ್ತಾ